ಭಾರತದ ಯೋಗಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮನ್ನಣೆ ಸಿಕ್ಕಿರೋದು ಈ ಹಿನ್ನೆಲೆಯಲ್ಲಿ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗ ದಿನಾಚರಣೆಯನ್ನ ಮಾಡ್ತಾ ಇರೋಂಥದ್ದು. ಜೊತೆಗೆ ಏನು ಯೋಗದಿಂದ ಸಿಗುವಂತ ಲಾಭಗಳು ಇಡೀ ವಿಶ್ವದ ಯುವ ಜನತೆ ಇರ್ಬೋದು, ಮಹಿಳೆಯರಿರ್ಬೋದು, ಯೋಗ ಋಷಿ ಮುನಿಗಳಿರ್ಬೋದು, ಎಲ್ಲರೂ ಕೂಡ ಅಳವಡಿಸಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಏನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗ ಪಟು ಆಗಿರುವಂತಹ ದೊಡ್ಡಬಳ್ಳಾಪುರದ ಜಾಹ್ನವಿ ನಮ್ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೇನೆ, ಯೋಗದಿಂದ ಏನೆಲ್ಲ ಲಾಭಗಳು ಸಿಗುತ್ತೆ ಅಂತ ಹೇಳಿ. ಅಮ್ಮ ನಮಸ್ತೆ. ನಮಸ್ತೆ ಅಂತಾರಾಷ್ಟ್ರೀಯ ಸರ್. ಯೋಗ ದಿನಾಚರಣೆ ಶುಭಾಶಯಗಳು. ಅಂತಾರಾಷ್ಟ್ರೀಯ ಯೋಗ ಏನೆಲ್ಲ ದಿನಾಚರಣೆ ಶುಭಾಶಯಗಳು. ಏನೆಲ್ಲ ನಿಮಗೆ ಲಾಭಗಳು ಸಿಗುತ್ತೆ ಅಂತ ಹೇಳಿ ಯೋಗ ಮಾಡೋದ್ರಿಂದ? ಯೋಗ ಮಾಡೋದ್ರಿಂದ ತುಂಬಾನೇ ಬೆನಿಫಿಟ್ಸ್ ಇದೆ. ಯೋಗ ಮಾಡೋದ್ರಿಂದ ನಮ್ಮಲ್ಲಿರುವಂತಹ ಮೆಟಬಾಲಿಸಮ್, ಹ್ಮ್. ಯೋಗದಲ್ಲಿ ನಮ್ಮಲ್ಲಿರುವಂತಹ ಮೆಟಬಾಲಿಸಮ್ ಆಗಿರ್ಲಿ, ಇಮ್ಯುನಿಟಿ ಪವರ್, ಡೈಜೆಸ್ಟಿವ್ ಸಿಸ್ಟಮ್ ಎಲ್ಲಾನೇ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಜೊತೆಗೆ ಯೋಗ ಮಾಡೋದ್ರಿಂದ ನಮ್ಮ ಆಯಸ್ಸು ಜಾಸ್ತಿ ಆಗುತ್ತೆ. ಮತ್ತೆ ಟೆನ್ಷನ್ ಫ್ರೀ ಆಗಿರ್ತೀವಿ. ಸ್ಟ್ರೆಸ್ ಎಲ್ಲ ಕಡಿಮೆ ಆಗುತ್ತೆ, ಎಲ್ಲ ಕಂಟ್ರೋಲಿಗೆ ಬರುತ್ತೆ. ಇದ್ರಲ್ಲಿ ಕೆಲವೊಂದು ಆಸನಸ್ ಇದೆ, ಒಂದೊಂದು ಆಸನಸ್ಗೂ ಒಂದೊಂದು ಬೆನಿಫಿಟ್ ಇದೆ. ಅಂದ್ರೆ ಈಗ ನೀವು ಎಲ್ಲೆಲ್ಲಿ ಯೋಗ ಮಾಡಿದ್ರ, ಯಾವೆಲ್ಲ ಅವಾರ್ಡ್ಸ್ ಬಂದಿದೆ ನಿಮ್ಗೆ ಅಂತ? ನಾನು ಡಿಸ್ಟ್ರಿಕ್ಟ್ ಲೆವೆಲ್, ಸ್ಟೇಟ್ ಲೆವೆಲ್, ನ್ಯಾಷನಲ್ಸ್, ಫೆಡರೇಷನ್ ಕಪ್ ಮತ್ತೆ ಇಂಟರ್ನ್ಯಾಷನಲ್ ಲೆವೆಲ್ ವರ್ಗೂ ಯೋಗಾಸನ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ನನಗೆ ರೀಸೆಂಟ್ ಆಗಿ ಬಾಲ ವಿಕಾಸ ಅಕಾಡೆಮಿ ಅವಾರ್ಡ್ ಸಿಕ್ಕಿದೆ, ಅದು ಸುವರ್ಣಸೌಧದಲ್ಲಿ ಕೊಟ್ಟಿರೋದು. ಮತ್ತೆ ಯೋಗ ಮಯೂರಿ ಅವಾರ್ಡು, ರಾಜಸಹಯೋಗಿ ಪ್ರಶಸ್ತಿ, ಅದರ ಜೊತೆಗೆ ರಿಪಬ್ಲಿಕ್ ಡೇ ದಿನ ಗಣರಾಜ್ಯೋತ್ಸವ ಪ್ರಶಸ್ತಿ ಸಹ ಕೊಟ್ಟಿದ್ದಾರೆ. ಅಂದ್ರೆ ಈಗ ತುಂಬಾ ಜನ ಮಾನಸಿಕವಾಗಿ ಕೋವಿಡ್ ನಂತರ ಮಾನಸಿಕವಾಗಿ ತುಂಬಾ ಸ್ಟ್ರೆಸ್ ಅಲ್ಲಿ ಇದ್ದಾರೆ, ಸ್ಟ್ರೆಸ್ ಅಲ್ಲಿ ಕಳೀತಿದ್ದಾರೆ. ಅವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂತ? ಎಲ್ಲರೂ ಲೈಕ್ ಇವಾಗ ಎಲ್ಲಾ ಡಿಜಿಟಲೈಸ್ ಆಗಿದೆ. ನೀವ್ ಹೇಳ್ತಿರೋ ಪ್ರಕಾರನೇ ಎಲ್ಲಾ ಡಿಜಿಟಲೈಸ್ಡ್ ಆಗಿದೆ. ಎಲ್ಲರೂ ತುಂಬಾ ಟೆನ್ಷನ್ ಫುಲ್ ಲೈಫ್ ನ ಲೀಡ್ ಮಾಡ್ತಿದ್ದಾರೆ, ಸ್ಟ್ರೆಸ್ಫುಲ್ ಲೈಫ್ ನ ಲೀಡ್ ಮಾಡ್ತಿದ್ದಾರೆ. ಸೊ ಅವರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ದಿನಕ್ಕೆ ನೀವು ನಿಮ್ಗೋಸ್ಕರ ನೀವು ಟೈಮ್ ಸ್ಪೆಂಡ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ 30 ಮಿನಿಟ್ಸ್ ಆದ್ರೂ ನಿಮ್ಗೋಸ್ಕರ ನೀವು ಟೈಮ್ ಸ್ಪೆಂಡ್ ಮಾಡೋದ್ರಿಂದ ನಿಮ್ಮ ಇಡೀ ಲೈಫ್ ತುಂಬಾನೇ ಚೆನ್ನಾಗಿರುತ್ತೆ, ಟೆನ್ಷನ್ ಫ್ರೀ ಆಗಿರ್ಬೋದು. ಯೋಗದಿಂದ ನಾನು ಹೇಳ್ಬೇಕಂದ್ರೆ, ಯೋಗದಿಂದ ಯಾವುದೇ ಡಿಸ್ಅಡ್ವಾಂಟೇಜಸ್ ಇಲ್ಲ ಅಂತ ನನ್ನ ಒಪಿನಿಯನ್ ಆಗಿದೆ. ಯೋಗ ಮಾಡೋದ್ರಿಂದ ಎಲ್ಲ ಬೆನಿಫಿಟ್ಸ್ ಇದೆ. ಅಂದ್ರೆ ಈಗ ಎಷ್ಟು ನಿಮಿಷ ಯೋಗ ಮಾಡಿದ್ರೆ, ದಿನನಿತ್ಯ ಎಷ್ಟು ನಿಮಿಷ ಯೋಗಕ್ಕೋಸ್ಕರ ಟೈಮ್ ಕೊಟ್ರೆ ಒಳ್ಳೇದು ಅಂತ? ದಿನಕ್ಕೆ ನನ್ನ ಒಪಿನಿಯನ್ ಏನಂದ್ರೆ, ದಿನಕ್ಕೆ ನೀವು 24 ನಿಮಿಷ ಟೈಮ್ ಕೊಟ್ರೆ ನೆಕ್ಸ್ಟ್ 24 ಅವರ್ ತುಂಬಾನೇ ಆಕ್ಟಿವ್ ಆಗಿರ್ತೀರ, ತುಂಬಾನೇ ಚೆನ್ನಾಗಿ ಲೀಡ್ ಆಗುತ್ತೆ ನಿಮ್ ಲೈಫ್ ಅಂತ ಹೇಳ್ತೀನಿ. ಇದಿಷ್ಟು ಅಂತಾರಾಷ್ಟ್ರೀಯ ಯೋಗ ಪಟುವಾದಂತಹ ಜಾಹ್ನವಿ ಅವರ ಮಾತು. ಏನಂತಂದ್ರೆ, ದಿನಕ್ಕೆ 24 ನಿಮಿಷ ನೀವು ಟೈಮ್ ಅನ್ನು ಕೊಟ್ಟು ಯೋಗವನ್ನ ಮಾಡಿದ್ರೆ ದಿನನಿತ್ಯ 24 ಗಂಟೆಯೂ ಕೂಡ ಆಕ್ಟಿವ್ ಆಗಿರ್ತೀರಾ ಅನ್ನುವಂತ ಮಾತು ಅಂತಾರಾಷ್ಟ್ರೀಯ ಯೋಗ ಪಟು ಜಾಹ್ನವಿ ಅವರದಾಗಿದೆ. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ಗಂಗರಾಜ್, TV5 ಕನ್ನಡ, ದೊಡ್ಡಬಳ್ಳಾಪುರ.